ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೋಮವಾರ ಪುನೀತ್ ರಾಜ್ಕುಮಾರ್ ಅವರ ತಿಥಿ ಕಾರ್ಯ ನಡೆಯಲಿದೆ. 11ನೇ ದಿನಕ್ಕೆ ಕಾರ್ಯವನ್ನ ಹಮ್ಮಿಕೊಂಡಿದ್ದಾರೆ ಕುಟುಂಬಸ್ಥರು. ಪುನೀತ್ ಹೆಸರಿನಲ್ಲಿ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ. ಅರಗಿಸಿಕೊಳ್ಳಲಾಗದ ಅಗಲಿಕೆ ಕಂಡಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ತಿಥಿ ಕಾರ್ಯ 11ನೇ ದಿನಕ್ಕೆ ನಡೆಯಲಿರುವಂಥದ್ದು. ಅದು ಈ ಸೋಮವಾರ ನಡೆಯಲಿದೆ. ಪುನೀತ್ ಹೆಸರಿನಲ್ಲಿ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ. ತಿಥಿ ಮುಗಿದ ಬಳಿಕ ಅದೇ ವಾರದಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತೆ. ಅದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ರಾಜ್ ಕುಟುಂಬದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುವಂಥದ್ದು. ಅವರು ಸಾವನ್ನಪ್ಪಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಮರುಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಢೀರಂತ ಅವರ ಸಾವು ಎಲ್ಲರಲ್ಲೂ ಕೂಡ ಕಣ್ಣೀರನ್ನು ತರಿಸಿತ್ತು. ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ಅಭಿಮಾನಿಗಳು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ರು. ಇನ್ನು ನಿನ್ನೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅವರ ಒಂದು ಅಂತ್ಯಕ್ರಿಯೆ ಆಗಿರುವಂಥ ಸ್ಥಳದಲ್ಲಿ ಅಲ್ಲಿ ದರ್ಶನವನ್ನು ಪಡಿತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾನೇ ಇದ್ದಾರೆ, ನಿರಂತರವಾಗಿ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ 11ನೇ ದಿನಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಿ 11ನೇ ದಿನಕ್ಕೆ ಅಂದರೆ ಬರ್ತಾ ಇರುವಂಥ ಸೋಮವಾರ ಅವರ ತಿಥಿ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅದಾದಮೇಲೆ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೋಸ್ಕರ ಅನ್ನ ಸಂತರ್ಪಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಡಾಕ್ಟರ್ ರಾಜ್ ಕುಟುಂಬದಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ, ದರ್ಶನವನ್ನ ಪಡ್ಕೊಳ್ತಾ ಇರುವಂಥದ್ದು. ಇವತ್ತು ಕೂಡ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಲಿಕ್ಕೆ, ಧೈರ್ಯವನ್ನು ತುಂಬಲಿಕ್ಕೆ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾರೆಲ್ಲ ಬರುವಂಥ ಸಾಧ್ಯತೆ ಇದೆ? ಮತ್ತು ಒಂದು ಕಡೆ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಕ್ಷಣಕ್ಕೆ? ಎಸ್ ಪೃಥ್ವಿರಾಜ್, ಈಗಾಗಲೇ ನಟ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ನೋಡೋಕ್ಕೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳ ಕೂಡ ಹೋಗ್ತಾ ಇರುವಂಥದ್ದು. ಜೊತೆಗೆ ಅವರ ಮನೆ ಬಳಿ ಕೂಡ ಅವರನ್ನು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅಲ್ಲೆಲ್ಲ ಪೊಲೀಸರು ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿನ್ನೆಯಿಂದಲೂ ಕೂಡ ಕಳೆದ 2-3 ದಿನಗಳಿಂದಲೂ ಕೂಡ ಸ್ಟಾರ್ ನಟರು ಅಂದರೆ ಹೊರ ರಾಜ್ಯದ ನಟರು ಕೂಡ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನಿನ್ನೆ ರಾಮ್ ಕೂಡ ಬಂದಿದ್ರು. ಇವತ್ತು ಸಂಜೆ ವೇಳೆಗೆ ತಮಿಳು ನಟ ವಿಶಾಲ್ ಕೂಡ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಮಧ್ಯೆ ಏನು 11ನೇ ದಿನದ ವೈಕುಂಠ ಸಮಾರಾಧನೆ ಒಂದು ಕಾರ್ಯ ಕೂಡ ಇರುವಂಥದ್ದು, ನಟ ಪುನೀತ್ ರಾಜ್ಕುಮಾರ್ ಕಾರ್ಯ ಕೂಡ ಇರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಮತ್ತೆ ಅವ್ರಿಗೆ ಮಾತ್ರ ಒಂದು ಅವಕಾಶ, ಸೀಮಿತ ಮಂದಿಗೆ ಮಾತ್ರ ಅವಕಾಶವನ್ನು ಅವರ ಮನೆ ಒಳಗಡೆ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರುವಂಥದ್ದು. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಒಂದು ಚರ್ಚೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಭಿಮಾನಿಗಳು ನಮ್ಮ ದೇವರು ಅಂತ ಏನು ಹೇಳ್ಕೊಂಡಿದ್ರು, ದೊಡ್ಡ ಮನೆ ಕುಟುಂಬ. ಹೀಗಾಗಿ ಅಭಿಮಾನಿಗಳಿಗಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕು, ಅವ್ರಿಗೋಸ್ಕರ ಒಂದು ಅನ್ನಸಂತರ್ಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತುಕತೆ ನಡೆಸ್ತಾ ಇದೆ ಅಂತ 11 ದಿನದ ಕಾರ್ಯ ಮುಗಿದ ಬಳಿಕ ಅಭಿಮಾನಿಗಳಿಗೆ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡೋಣ ಅಂತೇಳಿ ಅವರ ಒಂದು ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸದ್ಯ ಆ ಒಂದು ದಿನಾಂಕ ಏನಿದೆ ಮತ್ತು ಅದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ಅದರಿಂದ ಮೂಲಗಳ ಬಗ್ಗೆ ಕೂಡ ಅವರು ಸ್ಪಷ್ಟಪಡಿಸಬೇಕಾಗುತ್ತೆ. ಆದರೆ ಸದ್ಯ ಅವರ ಕುಟುಂಬಸ್ಥರಲ್ಲಿ ಈಗೊಂದು ಕೂಡ ಚರ್ಚೆ ಕೂಡ ನಡೀತಾ ಇರುವಂಥದ್ದು. 11 ದಿನದ ಒಂದು ಕಾರ್ಯ ಮುಗಿದ ಬಳಿಕ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ದೊಡ್ಡದಾಗಿ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಭಾವಚಿತ್ರಕ್ಕೆ ಒಂದು ನಮನವನ್ನು ಮಾಡಿ ಆ ಬಳಿಕ ಅಭಿಮಾನಿಗಳು ಅವರ ಕುಟುಂಬಸ್ಥರಾಗಿರ್ಬೋದು ಎಲ್ಲ ಕೂಡ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಅನ್ನಸಂತರ್ಪಣೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಅವರು ಈಗಾಗಲೇ ಚರ್ಚೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅದೇ ವಾರದಲ್ಲಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಆದರೆ ಆ ದಿನಾಂಕವನ್ನು ಅಥವಾ ಅವರ ಸಹಪಾಠಿಗಳು ಕೂಡ ಒಂದು ಸ್ಪಷ್ಟಪಡಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿದೆ ಖತರ್ನಾಕ್ ಗ್ಯಾಂಗ್ ಒಂದು. ಹುಡುಗಿಯರು ಬೇಕಾ ಅಂತ ಆಸೆಯನ್ನ ತೋರಿಸ್ತಾರೆ, ಲಕ್ಷ ಹಣವನ್ನ ಪೀಕಿ ಯಾಮಾರಿಸಲಾಗ್ತದೆ. ಈ ರೀತಿಯಾದಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಹನಿ ಟ್ರ್ಯಾಪ್ ಅಂತ ಪ್ರಕರಣಗಳು ಬೆಂಗಳೂರಲ್ಲಿದೆ. ಒಂದು ಖತರ್ನಾಕ್ ಹನಿ ಟ್ರ್ಯಾಪ್ ಗ್ಯಾಂಗ್. ಮಧ್ಯ ವಯಸ್ಕರು, ಅವಿವಾಹಿತರು ಇವರ ಟಾರ್ಗೆಟ್ ಆಗಿದ್ದಾರೆ. ಹೆಂಡತಿ ಮೃತಪಟ್ಟಂತ ವ್ಯಕ್ತಿಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈಸಿಯಾಗಿ ಇಂಥವರನ್ನ ಬಲೆಗೆ ಬೀಳಿಸಬಹುದು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಅದೇ ರೀತಿಯಾಗಿ ಅವರ ಪ್ಲಾನ್ ಕೂಡ ವರ್ಕೌಟ್ ಆಗ್ತಾ ಇದೆ. ಮೊದಲಿಗೆ ಮಿಸ್ ಕಾಲ್ ಅನ್ನ ಕೊಡ್ತಾರೆ. ಯಾವ್ಯಾವ ರೀತಿಯಾಗೆಲ್ಲ ಬಲೆಗೆ ಬೀಳಿಸ್ತಾರೆ ಅಂದ್ರೆ, ಮೊದಲಿಗೆ ಮಿಸ್ ಕಾಲ್ ಅನ್ನ ಕೊಡೋದು, ನಂತರ ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸ್ತಾರೆ.
ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸ್ತಿದ್ದ ಹಾಗೆ ವಾಟ್ಸಪ್ DP-ನಲ್ಲಿ ತುಂಬ ಚೆನ್ನಾಗಿರೋ ಹುಡುಗಿ ಫೋಟೋವನ್ನು ಹಾಕಿರ್ತಾರೆ. ಅದಾದಮೇಲೆ ಕೆಲವರು ಅದಕ್ಕೆ ಮೆಸೇಜನ್ನು ಶುರು ಹಚ್ಕೊಳ್ತಾರೆ, ಚಾಟನ್ನು ಮಾಡ್ಲಿಕ್ಕೆ ಶುರು ಹಚ್ಕೊಳ್ಳುವಂಥದ್ದು. ಅದಾದಮೇಲೆ ಹಣದ ಸುಲಿಗೆಯನ್ನು ಮಾಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಹುಡುಗಿಯನ್ನು ಮುಂದಿಟ್ಕೊಂಡು ಸುಲಿಗೆಯನ್ನು ಮಾಡಲಾಗ್ತಾ ಇದೆ. ಉತ್ತರ ಭಾರತದವರು ಅಂತ ಫೋನನ್ನು ಮಾಡ್ತಾರೆ. ನಾವು ಉತ್ತರ ಭಾರತದವರು, ಕನ್ನಡ ಬರೋದಿಲ್ಲ, ಇಲ್ಲಿದ್ದೇವೆ ಹೋಟೆಲ್ನಲ್ಲಿ ಅಂತ ಕರೆಸ್ಕೊಳ್ತಾರೆ. ಹೋಟೆಲ್ ಒಂದಕ್ಕೆ ವ್ಯಕ್ತಿಯೊಬ್ಬರನ್ನ ಕರೆಸಲಾಗಿತ್ತು. ಹುಡುಗಿ ಜೊತೆ ಸಲಿಗೆಯಿಂದ ಇದ್ದಂಥ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾರೆ. ಪೊಲೀಸರ ಸೋಗಿನಲ್ಲಿ ಹೆಂಗೆಲ್ಲ ಯಾಮಾರಿಸ್ತಾರೆ, ಖತರ್ನಾಕ್ ಐಡಿಯಾಗಳನ್ನು ಹುಡುಕಿದ್ದಾರೆ ಲೆಕ್ಕ ಹಾಕಿ. ಮೊದಲು ಹೋಟೆಲ್ಗೆ ಹೋದಂಥ ಸಂದರ್ಭದಲ್ಲಿ ಆ ಹುಡುಗಿ ಜೊತೆ ಸಲಿಗೆಯಿಂದ ಇದ್ದಂಥ ಸಂದರ್ಭದಲ್ಲಿ ಆ ಹುಡುಗಿ ಒಂದು ಮೆಸೇಜನ್ನು ಪಾಸ್ ಮಾಡ್ತಾಳೆ. ಆವಾಗ ಸೀದಾ ಪೊಲೀಸರ ವೇಷದಲ್ಲಿ ಇರುವಂಥವರು ಆ ಸೋಗಿನಲ್ಲಿ ಎಂಟ್ರಿ ಕೊಟ್ಟು ಬೆದರಿಕೆಯನ್ನು ಹಾಕ್ತಾರೆ. ಪೊಲೀಸರು ಅಂದ ತಕ್ಷಣ ಯಾರು ತಾನೇ ಎದುರೋದಿಲ್ಲ. ಅಲ್ಲಿ ಬಂದಿದ್ದಂಥ ವ್ಯಕ್ತಿ ಇನ್ನೂ ಕೂಡ ಎದುರುಕೊಂಡು ಭಯಪಟ್ಟಿರ್ತಾರೆ. ಇನ್ನು ಡ್ರಗ್ ಪೆಡ್ಲರ್ ಅಲ್ವಾ ಅಂತ ಬೇರೆ ಆ ಪೊಲೀಸರ ಸೋಗಿನಲ್ಲಿ ಬರುವಂಥವರು ಬೆದರಿಕೆಯನ್ನು ಹಾಕ್ತಾರೆ. ಮೊಬೈಲ್ ಕಸಿದುಕೊಂಡಿದ್ರು ಆರೋಪಿಗಳು. 3 ಅಕೌಂಟ್ಗಳಿಂದ 5,91,000 ರೂಪಾಯಿ ಹಣವನ್ನು ವರ್ಗಾವಣೆ ಕೂಡ ಮಾಡಿಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಗೋವಿಂದಪುರ ಪೊಲೀಸರಿಂದ ಕಿಂಗ್ ಪಿನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈ ರೀತಿಯಾದಂಥ ಜಾಲಗಳು ಸಾಕಷ್ಟಿದ್ದಾವೆ ಬೆಂಗಳೂರಿನಲ್ಲಿ. ಈಗ ಒಂದು ಖತರ್ನಾಕ್ ಜಾಲವನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ ಇನ್ನೂ ಎಷ್ಟೆಷ್ಟು ಜನ ಇದ್ದಾರೋ ಏನೋ ಗೊತ್ತಿಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳೇ ಹೆಚ್ಚಿನದಾಗಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಪೊಲೀಸರು ಈಗ ಒಂದು ಖತರ್ನಾಕ್ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದೆ. ಯಾವ ರೀತಿಯಾಗಿ ಗೊತ್ತಾಯ್ತು ಪೊಲೀಸರಿಗೆ? ಯಾವ್ಯಾವ ರೀತಿಯಾಗೆಲ್ಲ ಇವರು ಬಲೆಯನ್ನ ಬೀಸ್ತಾ ಇದ್ರು? ಪೃಥ್ವಿ, ಖಂಡಿತವಾಗ್ಲೂ ಈ ಗ್ಯಾಂಗ್ ಒಂದು ಸುಮಾರು 20ಕ್ಕೂ ಹೆಚ್ಚು ಗ್ಯಾಂಗ್ ಗಳಿಗೆ ಮೋಸ ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೊದಲಿಗೆ ಇವರು ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಗಳನ್ನ ಜಾಲಾಡದ ನಂತರ ಯಾರಾದ್ರೂ ಸಿಂಗಲ್ ವಿಡೋ ಮ್ಯಾರೇಜಸ್ ಏನಿದ್ರೆ ಅಂದ್ರೆ ಮದುವೆ ಆಗಿ ಪತ್ನಿಯರು ಯಾರಾದ್ರೂ ಮೃತಪಟ್ಟಿರ್ತಕ್ಕಂಥದ್ದು ಅಂತವ್ರನ್ನ ಟ್ರಾಪ್ ಮಾಡಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಮಾರತಹಳ್ಳಿ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಕ್ಕಂಥ 50 ವರ್ಷದ ವೃದ್ಧನನ್ನ ಇವರು ಒಂದು ಬಲೆ ಬೀಸಿರ್ತಕ್ಕಂಥ. ಅದರಲ್ಲಿ ಸಾಕಷ್ಟು ಅನುಮಾನ ಕೆಳ ಮೂಡಿದಂತೆ ಆತನಿಗೆ ಎಲ್ಲೂ ಕೂಡ ಡೌಟ್ ಬರೋ ರೀತಿಯಲ್ಲಿ, ಡೌಟ್ ಬರಬಾರ್ದು ಅನ್ನೋ ರೀತಿಯಲ್ಲಿ ಮಹಿಳೆಯ ವಾಯ್ಸಿನಲ್ಲಿ ಒಂದು ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಒಂದು ಯುವತಿ ಕೂಡ ಇರ್ತಾರೆ. ಆ ಯುವತಿ ಜೊತೆಗೆ 3 ಜನ ಪುರುಷರ ಗ್ಯಾಂಗ್ ಕೂಡ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಒಂದೇ ಕಡೆ ಕೂತ್ಕೊಂಡು ಆತನನ್ನ ಟ್ರಾಪ್ ಅನ್ನ ವಹಿಸ್ತಾರೆ. ಜೊತೆಗೆ ಆತನನ್ನ ಏನೊಂದು ನಾಗೂರ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ಹೋಟ್ಲಲ್ಲಿ ಕೂಡ ಬರಕ್ಕೆ ಹೇಳ್ತಾರೆ. ಅಲ್ಲಿ ಒಂದು ಯುವತಿಯನ್ನ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಆತನನ್ನ ಸಾಕಷ್ಟು ಒಂದು ಬಲೆಗೆ ಬೀಸ್ಕೊಂತಾರೆ. ಅದಾದ ನಂತರ ಹೋಟ್ಲಿಗೆ ಹೋಗ್ತಾರೆ. ಹೋಟ್ಲಿಗೆ ಹೋದಾದ ನಂತರ ಇನ್ನಿಬ್ಬರು ಅಂದ್ರೆ ಆರೋಪಿಗಳ ಹುಡುಗಿಯ ಜೊತೆಗೆ ಏನಿದ್ರೆ ಆಕೆಯ ಜೊತೆಗೆ ಇವರು ಕೂಡ ಬಂದಿರ್ತಾರೆ. ಎಲ್ಲೋ ಹೊರಗಡೆ ಇರ್ತಾರೆ. ಇವರು ಒಂದು ರೂಮ್ ಒಳಗಡೆ ಹೋಗ್ತಾ ಇದ್ದಂಗೆ ನಾವು ಪೊಲೀಸರು ನೀನು ಡ್ರಗ್ ಕೇಸ್ ಅಲ್ಲಿ ಇದೆಯಾ ಅಂತ ಹೇಳಿ ಅವರನ್ನ ಎದುರಿಸ್ತಾರೆ. ಎದುರಿಸಾದ ನಂತರ ಆ ಹುಡುಗಿ ಜೊತೆಗೆ ನಾವು ಪೊಲೀಸರು ನನಗೆ ಇಷ್ಟು ದುಡ್ಡು ಕೊಡು ಅಂತ ಹೇಳಿ ಆತನ ಮೊಬೈಲ್ ಅನ್ನ, ಅಂದ್ರೆ ವೃದ್ಧ ಏನು ಬಂದಿದ್ದಾನೆ 50 ವರ್ಷದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಕೆಲಸ ಮಾಡ್ತಾ ಆತನನ್ನ ಒಂದು ಮೊಬೈಲ್ ಅನ್ನು ಕೂಡ ಕಸಿದು ಆತನ ಏನೊಂದು ಗೂಗಲ್ ಅಲ್ಲಿ ಇರ್ತಕ್ಕಂಥ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ತಾರೆ. ಅದ್ರ ಜೊತೆಗೆ GPay ಏನೊಂದು ಗೂಗಲ್ ಪೇ ಇದೆ ಅದ್ರಲ್ಲೂ ಹಾಗೂ ಏನ್ ಫೋನ್ ಪೇ ಇದೆ ಅದ್ರ ಮುಖಾಂತರನು ಕೂಡ ಅವನಲ್ಲಿ ಎಷ್ಟು ಹಣ ಇದೆ ಅಂತ ಪತ್ತೆ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿಸ್ಕೊಂತಾರೆ. ಸುಮಾರು 5,20,000 ರೂಪಾಯಿ ಅಷ್ಟು ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಆದ ನಂತರ ಅಲ್ಲಿಂದ ಕಾಲ್ಕಿತ್ತಾರೆ. ಈತ ಏನೊಂದು ನಿರಪರಾಧಿ ಇದಾನೆ ಅಂದ್ರೆ ಏನೋ ವಿಕ್ಟಿಮ್ ಇದಾರೆ. ಆತ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದಾದ ನಂತರ ಒಂದು ಬಲೆಯನ್ನ ಬೀಸಿ ಆರೋಪಿಯನ್ನು ಅರೆಸ್ಟ್ ಮಾಡಿರ್ತಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಅನ್ನ ಇಳಿಕೆ ಮಾಡ್ತಿದ್ದ ಹಾಗೆ ರಾಜ್ಯ ಸರ್ಕಾರದಿಂದಲೂ ಕೂಡ ತೈಲದ ಮೇಲಿನ ದರವನ್ನ ಇಳಿಕೆ ಮಾಡಲಾಗಿರುವಂಥದ್ದು. ಅದ್ರ ಬಗ್ಗೆ ಅಧಿಕೃತವಾಗಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ರಾತ್ರಿನೇ ಪ್ರಕಟ ಮಾಡಿದ್ರು. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ದರವನ್ನ ಇಳಿಕೆ ಮಾಡಲಾಗಿರೋದ್ರ ಬಗ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ತಲಾ 7 ರೂಪಾಯಿಯನ್ನ ಇಳಿಕೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವರ ಜೊತೆ ಈಗಾಗಲೇ ಚರ್ಚೆಯನ್ನ ಮಾಡಿದ್ದೇನೆ. ರಾಜ್ಯದ ಬೊಕ್ಕಸಕ್ಕೆ 2100 ಕೋಟಿ ರೂಪಾಯಿಯಷ್ಟು ನಷ್ಟ ಆಗ್ತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಷ್ಟ ಅನ್ನೋದಕ್ಕಿಂತ ಬಡ ವರ್ಗದ ಜನರಂತೂ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಕೊರೋನಾದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂದಿದ್ರು ಸಾಮಾನ್ಯರೆಲ್ಲರೂ ಕೂಡ. ಈ ಟೈಮ್ನಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ರೇಟನ್ನು ಕಡಿಮೆ ಮಾಡಿರುವಂಥದ್ದು ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ತಂದಿದೆ. ನಿನ್ನೆ ಸಾಯಂಕಾಲ ಹೊತ್ತಿಗೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲನ್ನು ಕಡಿಮೆ ಮಾಡುವಂಥ ನಿರ್ಧಾರ ಆದ ತಕ್ಷಣವೇ ನಾನು ಹಣಕಾಸಿನ ಸಚಿವರ ಜೊತೆಗೆ ಮತ್ತು ಗೃಹ ಸಚಿವರ ಜೊತೆಗೆ ಮಾತನಾಡಿದ ಮೇಲೆ ಅವ್ರು ಹೇಳಿದ್ರು ನಾವು ಕಮ್ಮಿ ಮಾಡಿದ್ದೇವೆ, ತಮಗೂ
ಎಲ್ಲ ರಾಜ್ಯಗಳು ಕಡಿಮೆ ಮಾಡಬೇಕಂತ ನಾವು ಬಯಸ್ತೇವೆ ಅನ್ನುವಂಥ ಚಿಂತನೆಯನ್ನು ಆದಮೇಲೆ ನಾನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಅವರು ಡೀಸೆಲ್ಗೆ 10 ರೂಪಾಯಿ ಮತ್ತು ಪೆಟ್ರೋಲ್ಗೆ 5 ರೂಪಾಯಿ ಮಾಡಿದರು. ಅತಿ ಹೆಚ್ಚು ಬಳಕೆಯಾಗುವಂಥದ್ದು ಡೀಸೆಲ್. ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಅಲ್ಲ, ಲಾಜಿಸ್ಟಿಕ್ ಅಷ್ಟೇ ಅಲ್ಲ, ಒಟ್ಟಾರೆ ಆರ್ಥಿಕತೆಯ ಮೇಲೆ ಅತಿ ಹೆಚ್ಚು ಪರಿಣಾಮ ಆಗುವಂಥದ್ದು ಡೀಸೆಲ್. ಆ ಹಿನ್ನೆಲೆಯಲ್ಲಿ ಅದನ್ನು 10 ರೂಪಾಯಿ ಮಾಡಿದೆ. ನಾನು ಚರ್ಚೆ ಆದಮೇಲೆ ಎರಡನ್ನೂ 7 ರೂಪಾಯಿ ಕಡಿಮೆ ಮಾಡೋಣ ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ಅವ್ರದ್ದು ನಿನ್ನೆನೇ ಅಧಿಸೂಚನೆ ಬಂದಿದೆ. ಇವತ್ತು ನಮ್ಮದು ನಿನ್ನೆ ತಡರಾತ್ರಿ ಆಗಿದ್ದರಿಂದ ಇವತ್ತು ಅಧಿಸೂಚನೆ ಬರ್ತಿದೆ. ಇವತ್ತು ಸಾಯಂಕಾಲದಿಂದ ಜಾರಿ ಮಾಡುವಂಥ ಕೆಲಸ ಆಗ್ತದೆ. ನಾವು ಕೂಡ ಡೀಸೆಲ್ ಮತ್ತು ಪೆಟ್ರೋಲ್ಗೆ 7 ರೂಪಾಯಿ ಕಡಿಮೆ ಮಾಡ್ತಾ ಇದ್ದೇವೆ. ನವೆಂಬರ್ 8ರಿಂದ ಅಂಗನವಾಡಿಗಳು ಶುರುವಾಗ್ತಾ ಇದ್ದಾವೆ. ಅಂದರೆ ಸೋಮವಾರದಿಂದ 20 ತಿಂಗಳುಗಳ ಬಳಿಕ ಅಂಗನವಾಡಿಗಳು ಪುನರಾರಂಭ ಆಗ್ತಾ ಇರುವಂಥದ್ದು. 2% ಕಡಿಮೆ ಕೇಸ್ ಇದ್ದ ಕಡೆ ಪುನರಾರಂಭ ಆಗ್ತಾ ಇದೆ ಅಂಗನವಾಡಿಗಳು. ಆಲ್ಮೋಸ್ಟ್ ಎಲ್ಲೂ ಕೂಡ 2% ಜಾಸ್ತಿ ಇಲ್ಲವೇ ಇಲ್ಲ. ಆಲ್ಮೋಸ್ಟ್ ರಾಜ್ಯದಾದ್ಯಂತನೂ ಕೂಡ ಓಪನ್ ಆಗಲಿದೆ ಅಂತ ಕಾಣಿಸುತ್ತೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಲಸಿಕೆ ಕಡ್ಡಾಯ. ಇಲ್ಲಿ ಶಾಲೆಗಳನ್ನು ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ರೂಲ್ಸ್ಗಳನ್ನು ಹಾಕಲಾಗಿತ್ತು ಆ ರೂಲ್ಸ್ಗಳನ್ನು ಇಲ್ಲೂ ಕೂಡ ಹಾಕಲಾಗಿರುವಂಥದ್ದು. ಪ್ರತಿಯೊಬ್ಬರು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಲಸಿಕೆಯನ್ನು ಕಡ್ಡಾಯವಾಗಿ ತೆಗೆದುಕೊಂಡಿರಬೇಕು. ಅದು 2 ಡೋಸ್ ಲಸಿಕೆಯನ್ನು ಪಡೆದಿರಬೇಕು. ಡ್ಯೂಟಿಗೆ ಬರುವಂಥವರು, ಮಕ್ಕಳನ್ನು ಕರೆತರುವಂಥ ಪೋಷಕರು ಕೂಡ 2 ಡೋಸನ್ನು ಪಡೆದಿರಬೇಕು. ಕಾಲೇಜುಗಳು ಪ್ರಾರಂಭ ಆದವು, ಸ್ಕೂಲ್ಗಳು, ಹೈಸ್ಕೂಲ್ಗಳು ಪ್ರಾರಂಭ ಆದವು, ಪ್ರೈಮರಿ ಸ್ಕೂಲ್ಗಳು ಪ್ರಾರಂಭ ಆದವು. ಇದೇ 8ನೇ ತಾರೀಕು, ನಾಳೆ 8ನೇ ತಾರೀಕು ನಾವು ಕೂಡ ಅಂಗನವಾಡಿ ಕೇಂದ್ರಗಳನ್ನು ಓಪನ್ ಮಾಡ್ತೀವಿ. ಆ ಮಕ್ಕಳನ್ನು ಕರ್ಕೊಂಬರ್ತಕ್ಕಂಥ ಅದಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳೋಕ್ಕೆ ಅಲ್ಲಿ ಕ್ಲೀನಿಂಗು ಮತ್ತು ಅಲ್ಲಿ ಏನಂತಂದರೆ ಸ್ಯಾನಿಟೈಸೇಷನ್ನು ಮತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳಿಗೆ ಯಾವುದೂ ಕೊರತೆ ಇರಲಾರ್ದಂಥ ಮತ್ತು ಸ್ವಚ್ಛತೆಯಿಂದ ಆ ಮಕ್ಕಳಿಗೂ ಕೂಡ ಒಂದು ಸ್ಯಾನಿಟೈಸರ್ ಇರ್ಬೋದು, ಒಂದು ಏನಪ್ಪ ಅಂದರೆ ಅವ್ರಿಗೆ ನವೆಂಬರ್ 8ರಿಂದ ಅಂದರೆ ಸೋಮವಾರದಿಂದ ಅಂಗನವಾಡಿ ಪುನರಾರಂಭವಾಗ್ತಾ ಇದೆ. ಸೊ ಹೀಗಾಗಿ ಶೀಘ್ರವೇ LKG ಮತ್ತು UKG ಕೂಡ ಶುರುವಾಗುತ್ವಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅಂಗನವಾಡಿ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಂಗನವಾಡಿ ಒಂದು ರೀತಿಯಾಗಿ LKG UKG ಇದ್ದಂಗೆನೆ. ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ LKG UKG ಅನ್ನುವಂಥದ್ದು ಅಂಗನವಾಡಿ ಇರೋದಿಲ್ಲ ಅಲ್ವಾ, LKG UKG ಅಂತೀವಿ. ಆದರೆ ಇಲ್ಲಿ ಅಧಿಕೃತವಾಗಿ ಸರ್ಕಾರ ತಿಳಿಸಬೇಕಾಗಿದೆ LKG UKG ಆರಂಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೋಸ್ಟ್ ಪ್ರಾಬಬ್ಲಿ ಅದನ್ನು ಕೂಡ ಓಪನ್ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಯಾಕೆಂದರೆ ಅಂಗನವಾಡಿಗೆ ಪರ್ಮಿಷನ್ ಕೊಡಲಾಗಿದೆ. ಅಂಗನವಾಡಿಯಂತೆ ಪ್ರೀ ಸ್ಕೂಲ್ಗೆ ರೂಲ್ಸ್ಗಳನ್ನು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಬೆಳಗ್ಗೆ 2ರಿಂದ ಬೆಳಗ್ಗೆ ಅಂದರೆ ಟೋಟಲ್ ಆಗಿ ಒಂದು 2 ಅವರ್ ಓಪನ್ ಮಾಡುವಂಥ ಸಾಧ್ಯತೆ ಇರುತ್ತೆ. LKG UKG ಬೆಳಗ್ಗೆ 10ರಿಂದ 12 ಗಂಟೆವರೆಗೂ ಓಪನ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಶೀಘ್ರವೇ ಶಿಕ್ಷಣ ಇಲಾಖೆಯಿಂದ ಮಾರ್ಗಸೂಚಿಯನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಒಂದು 2ರಿಂದ 3 ಗಂಟೆಗಳ ಕಾಲ ಆ ಒಂದು ತರಗತಿಗಳನ್ನು ಓಪನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಶಾಲೆಗಳಲ್ಲಿ 30 ಮಕ್ಕಳಿಗಷ್ಟೇ ಅವಕಾಶವನ್ನು ನೀಡುವಂಥ ಸಾಧ್ಯತೆ ಇರುವಂಥದ್ದು. ಖಾಸಗಿ ಶಾಲೆಗಳಲ್ಲಿ ಹೆಚ್ಚಿನ ಮಕ್ಕಳನ್ನು ಸೇರಿಸುವಂಥ ಸಾಧ್ಯತೆ ಇದ್ರೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಹೆಂಗೆ ಮಾಡ್ತಾರೆ ಅದು ನೋಡಬೇಕು. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿ ಒಂದು ರೀತಿಯಾಗಿ LKG UKG ಇದ್ದಂಗೆನೆ. ಯಾರು ಪ್ರೈವೇಟ್ ಸ್ಕೂಲ್ಗಳಲ್ಲಿ LKG UKGಗಳಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅವ್ರು ಅಂಗನವಾಡಿಗಳಿಗೆ ಕಳಿಸ್ತಾರೆ. ಈಗ LKG UKG ಏನಾದರೂ ಆರಂಭ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಮುಂದಾಗುವಂಥ ಸಾಧ್ಯತೆ ಇದೆಯಾ ಅಂಗನವಾಡಿಗೆ ಪರ್ಮಿಷನ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ? ಹೌದು ಪೃಥ್ವಿರಾಜ್, ಈಗಾಗಲೇ ಅಂಗನವಾಡಿಯನ್ನು ನವೆಂಬರ್ 8ರ ಬಳಿಕ ಆರಂಭ ಮಾಡ್ತೀವಿ ಅನ್ನುವಂತ ಒಂದು ನಿರ್ಧಾರ ಏನಿದೆ, ಸಹಜವಾಗಿ ಅದಕ್ಕೆ ಪರ್ಯಾಯ ಅಂದ್ರೆ ಖಾಸಗಿ ಶಿಕ್ಷಣ ಕ್ಷೇತ್ರದ ಇರೋದ ಪ್ರೀ ಸ್ಕೂಲ್ಸ್ ಅಂದ್ರೆ LKG UKGಗಳನ್ನು ಕೂಡ ತೆರೆಯೋದಕ್ಕೆ ಯಾವುದೇ ಒಂದು ಬ್ರೇಕ್ ಹಾಕುವಂಥದ್ದು ಸರಿ ಅಲ್ಲ ಅನ್ನುವಂಥದ್ದು ಈಗಾಗಲೇ ಶಿಕ್ಷಣ ತಜ್ಞರು ಹೇಳ್ತಾ ಇರುವಂತ ಮಾತು. ಅಂಗನವಾಡಿಗೆ ಪರ್ಮಿಷನ್ ಕೊಟ್ರೆ ಈ ಕಡೆ ಪ್ರೀ ಸ್ಕೂಲ್ಸ್ಗೆ ಅಂದ್ರೆ LKG UKG ಕೂಡ ಅನುಮತಿ ಕೊಡ್ಲೇಬೇಕಾಗುವಂತ ಒಂದು ನಿರ್ಧಾರ, ಆ ರೀತಿಯಾದಂತ ನಿರ್ಧಾರವನ್ನ ರಾಜ್ಯ ಶಿಕ್ಷಣ ಇಲಾಖೆ ತೆಗೆದುಕೊಳ್ಬೇಕಾಗುತ್ತೆ. ಅಂದ್ರೆ ತೆಗೆದುಕೊಂಡ್ರು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ, ಈಗಾಗಲೇ ಅಂಗನವಾಡಿಗಳಿಗೆ 30 ಮಕ್ಕಳಿಗಿಂತ ಜಾಸ್ತಿ
ನಡೆಸೋ ಹಾಗಿಲ್ಲ ಅನ್ನುವಂತ ನಿರ್ಧಾರ ಏನಿದೆ, ಅದಕ್ಕೆ ಆ ಒಂದು ಗೈಡ್ಲೈನ್ಸ್ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದ್ರ ಬಗ್ಗೆ ಈವರೆಗೂ ಕೂಡ ಅಧಿಕೃತವಾಗಿರುವಂತಹ ಯಾವುದೇ ಆದೇಶವನ್ನ ಶಿಕ್ಷಣ ಇಲಾಖೆ ಜೊತೆಗೆ ಶಿಕ್ಷಣ ಸಚಿವರಾಗಿರುವಂತಹ ನಾಗೇಶ್ ಕೂಡ ಇದುವರೆಗೂ ಹೊರಡಿಸಿಲ್ಲ. ಒಂದು ವೇಳೆ ಹೊರಡಿಸಿದ್ರು ಕೂಡ ಗೈಡ್ಲೈನ್ಸ್ ಅಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಅಂಗನವಾಡಿಗೂ ಮತ್ತೆ ಪ್ರೀ ಸ್ಕೂಲ್ಸ್ಗೂ ಇರುವಂತಹ ಸಾಧ್ಯತೆಗಳು ದಟ್ಟ ಆಗ್ತಾ ಇರುವಂತದ್ದು. ಅಂದ್ರೆ ಖಾಸಗಿ ಶಾಲೆಗಳಲ್ಲಿ ಪ್ರೀ ಸ್ಕೂಲ್ಸ್ ಅಂದ್ರೆ LKG UKG ಗಳನ್ನ ನಡೆಸೋದಕ್ಕೆ ಒಂದು ದೊಡ್ಡ ಮಟ್ಟದ ಅಂದ್ರೆ ತುಂಬಾ ವಿಶಾಲವಾಗಿರುವಂತಹ ಸ್ಪೇಸ್ ಇದ್ದಂತ ಕಡೆಗಳಲ್ಲಿ ಜಾಸ್ತಿ ಮಕ್ಕಳನ್ನ ಸೇರಿಸಬಹುದಾ ಬೇಡವಾ ಅನ್ನುವಂತ ಒಂದು ನಿರ್ಧಾರವನ್ನು ಕೂಡ ಶಿಕ್ಷಣ ಇಲಾಖೆನ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಎಷ್ಟು ಹೊತ್ತು ಎಷ್ಟು ಅವರ್ ಒಂದು ದಿನದಲ್ಲಿ ಎಷ್ಟು ತಾಸು ಪಾಠ ಮಾಡಬೇಕು, ವಿಚಾರದಲ್ಲಿ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂದ್ರೆ ತುಂಬಾ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ನೋಡೋಣ, ಮೋಸ್ಟ್ ಪ್ರಾಬಬ್ಲಿ ಬೇಗ ರಿಯಾಕ್ಷನ್ ಕೊಡುವಂತ ಸಾಧ್ಯತೆ ಇದೆ. ಶಿಕ್ಷಣ ಸಚಿವರಾಗಿರುವಂತ ನಾಗೇಶ್ ಅವರು ಏನ್ ಮಾತನಾಡ್ತಾರೆ ಕಾದ್ ನೋಡೋಣ. ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜೋಡೆತ್ತಿನ ಸ್ಪರ್ಧೆಯನ್ನು ನೋಡಲಿಕ್ಕೆ ವ್ಯಕ್ತಿಯೊಬ್ಬ ಬಂದಿದ್ದ. ಆತನ ಮೇಲೇನೆ ಹರಿದಿದೆ ಎತ್ತಿನ ಗಾಡಿ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ APMC ಆವರಣದಲ್ಲಿ ನಡೆದಂತಹ ಜೋಡೆತ್ತಿನ ಸ್ಪರ್ಧೆಯನ್ನು ನೋಡಲಿಕ್ಕೆ ಬಂದಿದ್ರು. ಕಡೂರು ಮೂಲದ ವ್ಯಕ್ತಿ, ಗಾಯಗೊಂಡಿದ್ದಂಥ ವ್ಯಕ್ತಿಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತದೆ. ಇನ್ನೊಂದು ಎತ್ತಿನ ಗಾಡಿ ಶಾಮಿಯಾನದೊಳಗೆ ನುಗ್ಗಿದೆ. ಆ ಕಡೂರು ಬೀರೂರು ಭಾಗದಲ್ಲೆಲ್ಲ ಈ ದೀಪಾವಳಿಯ ಟೈಮ್ನಲ್ಲಿ ಜೋಡೆತ್ತಿನ ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಾರೆ. ಎತ್ತಿನ ಗಾಡಿ ಸ್ಪರ್ಧೆಯನ್ನು ಕಡೂರಿನಲ್ಲಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ.